ಎಲ್ಲರಿಗೂ ನಮಸ್ಕಾರ. ಥೈರಾಯ್ಡ್ ಬಗ್ಗೆ ನಾನು ಎಷ್ಟು ವಿಡಿಯೋ ಮಾಡಿದ್ರು ಮತ್ತೆ ಥೈರಾಯ್ಡ್ ಬಗ್ಗೆ ಕೇಳ್ತಾನೆ ಇರ್ತೀರಾ. ನಾನು ಆಲ್ರೆಡಿ 3 ವಿಡಿಯೋ ಮಾಡಿದ್ದೀನಿ ಥೈರಾಯ್ಡ್ ಬಗ್ಗೆ. ಮೊದಲನೇ ವಿಡಿಯೋದಲ್ಲಿ ಥೈರಾಯ್ಡ್ ಹೇಗೆ ಕಡಿಮೆ ಮಾಡ್ಕೋಬೇಕು ಅಂತ ಮನೆಮದ್ದನ್ನು ಹೇಳಿದ್ದೀನಿ. ಎರಡನೇ ವಿಡಿಯೋದಲ್ಲಿ ಡಾಕ್ಟರ್ ಖಾದರ್ ಸರ್ ಅವರು ಹೇಳಿರುವಂತಹ ಕಷಾಯಗಳು, ಸಿರಿಧಾನ್ಯಗಳಿಂದ ಹೇಗೆ ಥೈರಾಯ್ಡ್ನ ಕಡಿಮೆ ಮಾಡ್ಕೋಬೋದು ಅಂತಲೂ ಹೇಳಿದ್ದೀನಿ. ಇನ್ನು ಮೂರನೇದು ಥೈರಾಯ್ಡ್ನ ಕಡಿಮೆ ಮಾಡುವಂತಹ ಮುದ್ರೆಗಳ ಬಗ್ಗೆನೂ ಹೇಳಿದ್ದೀನಿ. ಈ ವಿಡಿಯೋದಲ್ಲಿ 3 ತಿಂಗಳಲ್ಲಿ ಥೈರಾಯ್ಡ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಮಾಡಬೇಕಾಗಿರುವಂತಹ ಕೆಲಸಗಳ ಬಗ್ಗೆ ಹೇಳ್ತೀನಿ. ಜೊತೆಗೆ ಯಾವ ಆಹಾರ ತಿನ್ನಬೇಕು, ಯಾವ ಆಹಾರ ತಿನ್ನಬಾರ್ದು, ಅದ್ರ ಜೊತೆಗೆ ಮುದ್ರೆಗಳು, ಅಕ್ಯುಪ್ರೆಷರ್ ಪಾಯಿಂಟ್ಸು, ಥೈರಾಯ್ಡ್ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಪ್ರಾಣಾಯಾಮ, ಯೋಗಾಸನ, ಇಷ್ಟು ಮಾಹಿತಿನ ಈ ವಿಡಿಯೋದಲ್ಲಿ ಕೊಡ್ತೀನಿ. 3 ತಿಂಗಳು ಕರೆಕ್ಟಾಗಿ ಫಾಲೋ ಮಾಡಿ, ಖಂಡಿತವಾಗ್ಲೂ 100% ನಿಮ್ಮ ಥೈರಾಯ್ಡ್ ಸರಿ ಹೋಗುತ್ತೆ. ಮೊದಲನೇ ಕೆಲಸ, ಧನಿಯಾ ನೀರನ್ನ ಕುಡಿಬೇಕು. ಕೊರಿಯಾಂಡರ್ ಸೀಡ್ಸ್ ವಾಟರ್ನ ಹೇಗೆ ಮಾಡ್ಕೋಬೇಕು ಅಂದರೆ 1ರಿಂದ 2 ಟೀ ಸ್ಪೂನಷ್ಟು ಧನಿಯಾ ಬೀಜನ ತೊಗೊಳ್ಳಿ. ಅದನ್ನು ಫಸ್ಟು ಕುಟ್ಕೋಬೇಕು. ಮಿಕ್ಸಿಗೆ ಹಾಕಿ ರುಬ್ಬಿಟ್ಟಿರಾ ಹಾಗೆಲ್ಲ ಮಾಡಬೇಡಿ. ಕುಟ್ಟೋಕಲ್ಲಿ ಇರುತ್ತೆ ನೋಡಿ, ಅದು ಹಾಕ್ಬಿಟ್ಟು ಲೈಟಾಗಿ ಕುಟ್ಕೊಳ್ಳಿ. ಆ ರೌಂಡಿರೋದೆಲ್ಲ ಪೀಸಸ್ ಹಾಕಬೇಕು. ಆ ರೀತಿ ನೋಡಿ, ಕಾಣಿಸ್ತಾ ಇದೆಯಲ್ಲ, ಈ ರೀತಿ. ನಂತರ ಅದನ್ನ ಚೆನ್ನಾಗಿ ತೊಳಿರಿ. ಮಣ್ಣೆಲ್ಲ ಇರುತ್ತೆ. 2 ಸಲ ಚೆನ್ನಾಗಿ ತೊಳೆದ್ಮೇಲೆ 1 ಗ್ಲಾಸ್ ನೀರು, 250 ml ಅಷ್ಟು ನೀರಿಗೆ ತೊಳೆದಿರುವಂಥ ಧನಿಯಾ ಬೀಜನ ಹಾಕ್ಬಿಟ್ಟು ಮುಚ್ಚಳನ ಮುಚ್ಚಿಡಿ. ರಾತ್ರಿ ಫುಲ್ ಹಾಗೆ ಇರಬೇಕು. ಬೆಳಗ್ಗೆ ಎದ್ದಾಗ 1 ಗ್ಲಾಸ್ ನೀರು ಕುಡೀರಿ. ನಂತರ ಈ ಧನಿಯಾ ಬೀಜನ ನೋಡಿ ಈ ರೀತಿ ಆಗಿರುತ್ತೆ. ಇದನ್ನು ಧನಿಯಾ ನೀರು ಅಂತ ಕರೀತಾರೆ. ನಾವಿವಾಗ ಧನಿಯಾ ಕಷಾಯನ ಪ್ರಿಪೇರ್ ಮಾಡಬೇಕು. ಧನಿಯಾ ಕಷಾಯಕ್ಕೆ ಈ ನೀರನ್ನ ಚೆಲ್ಲಕ್ಕೆ ಹೋಗಬೇಡಿ. ಹಾಗೆ ತೊಗೊಂಡೋಗಿ ಸ್ಟವ್ ಮೇಲೆ ಇಟ್ಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಕುದಿಸಿ. ಕರೆಕ್ಟಾಗಿ 4ರಿಂದ 5 ನಿಮಿಷ ಕುದಿಸಿ ಸಾಕು. ಮೀಡಿಯಮ್ ಫ್ಲೇಮಲ್ಲೇ, ಹೈ ಫ್ಲೇಮಲ್ಲಿ ಬೇಡ. ಒಂದು 4 ನಿಮಿಷ ಆದ ತಕ್ಷಣ ನೋಡಿ ಚೆನ್ನಾಗಿ ಕುದೀತಾ ಇದೆ ಅಲ್ವಾ, ಆವಾಗ ಸ್ಟವ್ ಆಫ್ ಮಾಡಿ ಮುಚ್ಚಳನ ಮುಚ್ಚಿಡಬೇಕು. ಕಂಪಲ್ಸರಿಯಾಗಿ ಮುಚ್ಚಳನ ಮುಚ್ಚಿಡಬೇಕು. ಉಗುರು ಬೆಚ್ಚಗಾದಾಗ ತೆಗೆದು ಫಿಲ್ಟರ್ ಮಾಡಿಕೊಂಡು ಆ ಧನಿಯಾ ಬೀಜನ ನಿಮಗೆ ಪಾಟಲ್ಲಿ ಹಾಕಿದ್ರೆ ಗಿಡನಾರು ಬರುತ್ತೆ. ಇಲ್ಲಾಂದರೆ ಎಸಿತೀವಿ ಅಂದರೆ ಎಸ್ಬಿಡಿ. ಓಕೆನಾ. ನಮಗೆ ಬೇಕಾಗಿರೋದು ನೀರು. ಧನಿಯಾ ಬೀಜದ ನೀರಿನಿಂದ ಮಾಡಿರುವಂಥ ಕಷಾಯ. ಈ ಕಷಾಯನ ಖಾಲಿ ಹೊಟ್ಟೆಲೇ ಕುಡಿಬೇಕು. ಬೆಳಗ್ಗೆ ನೀರು ಕುಡೀರಿ, ನಂತರ ಇದನ್ನು ಕುಡೀರಿ. ಬ್ರಷ್ ಮಾಡೋದಕ್ಕಿಂತ ಮುಂಚೆನಾದ್ರು ಕುಡೀರಿ ಅಥವಾ ಆಮೇಲಾದರೂ ಕುಡೀರಿ, ಅದು ನಿಮ್ಮಿಷ್ಟ. ಈ ನೀರು ಕುಡಿದ್ಮೇಲೆ ಅರ್ಧ ಗಂಟೆವರೆಗೂ ಏನೂ ತಿನ್ನಬಾರ್ದು, ಏನೂ ಕುಡಿಬಾರ್ದು. ನೆನ್ಪಿಟ್ಕೊಳ್ಳಿ. ನಿಧಾನಕ್ಕೆ ಸಿಪ್ ಬೈ ಸಿಪ್ ಕುಡೀರಿ. ಓಕೆನಾ. ಇದು ಮೊದಲನೇ ಕೆಲಸ. ಪ್ರತಿದಿನ ಮಾಡಬೇಕು. 3 ತಿಂಗಳು ಮಾಡಲೇಬೇಕು. ಹೋಗಿ ಮೇಡಮ್ 3 ತಿಂಗಳು ಮಾಡೋಕ್ಕಾಗಲ್ಲ, ದಿನ ಯಾರು ಮಾಡ್ಕೋತಾರೆ ಅಂದರೆ ನಾನೇನು ಮಾಡೋಕ್ಕಾಗಲ್ಲ. ಟ್ಯಾಬ್ಲೆಟ್ ಹಾಕ್ಕೊಳ್ಳಿ. ಧನಿಯಾ ನೀರಿನ ಕಷಾಯ ಬೆಸ್ಟ್ ಸೊಲ್ಯೂಷನ್. ಇದೊಂದು ಮಾಡಿದ್ರೆ ಸಾಕು, ನೀವು ನಿಮ್ಮ ಥೈರಾಯ್ಡ್ ಕಂಟ್ರೋಲ್ಗೆ ಬರುತ್ತೆ. ಅದೇ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿಯುತ್ತೆ. ಇದ್ರ ಜೊತೆಗೆ ಉಳಿದ 2 ಕೆಲಸನೂ ಮಾಡಿದ್ರೆ ಬೇಗ, ಅಂದರೆ 3 ತಿಂಗಳಲ್ಲಿ ನಿಮ್ಮ ಥೈರಾಯ್ಡ್ ನಾರ್ಮಲ್ ಆಗಿಬಿಡುತ್ತೆ. ನಿಮಗೆ ಯಾವುದೇ ಥೈರಾಯ್ಡ್ ಸಮಸ್ಯೆ ಇರಲ್ಲ. ನೆಕ್ಸ್ಟ್ 2ನೇ ಕೆಲಸ, ಕೊಬ್ಬರಿ ಎಣ್ಣೆ ಕುಡಿಯೋದು. ಗಾಣದ ಕೊಬ್ಬರಿ ಎಣ್ಣೆ, ಕೋಲ್ಡ್ ಪ್ರೆಸ್ಡ್ ಕೊಕೊನೆಟ್ ಆಯಿಲ್ 1ರಿಂದ 2 ಟೇಬಲ್ ಸ್ಪೂನಷ್ಟು, ಅಥವಾ ವರ್ಜಿನ್ ಕೊಕೊನೆಟ್ ಆಯಿಲ್ನು ಕೂಡ ಕುಡಿಬೋದು. ಇದನ್ನು ಫಸ್ಟು ಕಷಾಯನ ಕುಡೀರಿ. ಕಷಾಯ ಕುಡಿದು ಒಂದು ಅರ್ಧ ಗಂಟೆ ಆದಮೇಲೆ ಈ ಕೊಬ್ಬರಿ ಎಣ್ಣೆನ ಕುಡಿಬೇಕು. ಇದು ಕುಡಿದು ಒಂದು ಅರ್ಧ ಗಂಟೆ ಆದಮೇಲೆ ನೀವು ಟಿಫನ್ ತಿನ್ಬೋದು. ನಿಮಗೆ ಕೊಬ್ಬರಿ ಎಣ್ಣೆ ಕುಡಿಯೋಕ್ಕೆ ಆಗೋದೇ ಇಲ್ಲ ಅಂದರೆ ದಿನಕ್ಕೆ ಒಂದು ಇಷ್ಟು ಪೀಸಷ್ಟು ತೆಂಗಿನಕಾಯಿನ ತಿನ್ನಿ. ಹಸಿ ತೆಂಗಿನಕಾಯಿನ ಚೆನ್ನಾಗಿ ಅಗ್ದು ತಿನ್ನಿ. ಯಾವ ಟೈಮಲ್ಲಾದರೂ ತಿನ್ಬೋದು. ಊಟದ ಜೊತೆನಾದರೂ ತಿನ್ನಿ, ನೋ ಪ್ರಾಬ್ಲಮ್. ಓಕೆನಾ. ತೆಂಗಿನ ಎಣ್ಣೆ ಕುಡೀರಿ. ಆಗಲ್ಲ ಅಂದರೆ ಹಸಿ ತೆಂಗಿನಕಾಯಿನ ತಿನ್ನಿ. ನೆಕ್ಸ್ಟ್ 3ನೇ ಕೆಲಸ, ಮಸಾಜ್ ಮಾಡಬೇಕು. ಈ ಪ್ಲೇಸ್ಗೆ, ಇದು ಥೈರಾಯ್ಡ್ ಗ್ಲ್ಯಾಂಡ್ ಇಲ್ಲಿರುತ್ತಲ್ವಾ, ಸೊ ಈ ಪ್ಲೇಸ್ಗೆ ಚೆನ್ನಾಗಿ ಮಸಾಜ್ ಮಾಡಬೇಕು. ಯಾವುದರಿಂದ ಮಸಾಜ್ ಮಾಡಬೇಕು ಅಂದರೆ ವಾಲ್ನಟ್ ಆಯಿಲ್. ಅದು ಕೂಡ ಗಾಣದ್ದೇ ಆಗಿರಬೇಕು. ಕೋಲ್ಡ್ ಪ್ರೆಸ್ಡ್ ವಾಲ್ನಟ್ ಆಯಿಲ್ 100% ಪ್ಯೂರ್ ಆಗಿರೋದು ನಿಮಗೆ ಆನ್ಲೈನಲ್ಲಿ ಸಿಗ್ತಾ ಇದೆ. ನಾನು ಈ ಕಂಪ್ನಿನ ಬಳಸ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆಗಿರೋಂಥ ಕಂಪ್ನಿನೇ ಬಳಸಿ. ಓಕೆನಾ. ಆದರೆ ಕೋಲ್ಡ್ ಪ್ರೆಸ್ಡ್ 100% ಪ್ಯೂರ್ ಆಗಿರುವಂಥ ವಾಲ್ನಟ್ ಆಯಿಲ್ನ ಬಳಸಬೇಕು. ಅದನ್ನು 4ರಿಂದ 5 ಡ್ರಾಪ್ಸ್ ಅಷ್ಟು ಕೈಗೆ ತೊಗೊಂಡು ನೋಡಿ ನಾನು ತೋರಿಸಿರೋ ರೀತಿ ಚೆನ್ನಾಗಿ ಮಸಾಜ್ ಮಾಡಿ. ಯಾವಾಗ ಮಾಡಬೇಕು ಅಂದರೆ ರಾತ್ರಿ ಮಲ್ಗೋಕ್ಕಿಂತ ಮುಂಚೆ ಮಾಡಬೇಕು. ರಾತ್ರಿ ಮಲ್ಗೋಕ್ಕಿಂತ ಮುಂಚೆ ಚೆನ್ನಾಗಿ ಮಸಾಜ್ ಮಾಡಿಕೊಂಡು ಮಲಗಿ. ಬೆಳಗ್ಗೆ ಎದ್ದು ವಾಶ್ ಮಾಡ್ಕೋಬೋದು. ಸ್ನಾನ ಮಾಡಬೇಕಾದ್ರೆ ಅದನ್ನು ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ಓಕೆನಾ. ಹೀಗೆ ಈ 3 ಕೆಲಸನ 3 ತಿಂಗಳು ಮಾಡಿ, 100% ನಿಮ್ಮ ಥೈರಾಯ್ಡ್ ಕಂಟ್ರೋಲ್ಗೆ ಬರುತ್ತೆ. ಇದನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಥೈರಾಯ್ಡ್ ಟೆಸ್ಟ್ನ ಮಾಡಿಸಿ. 3 ತಿಂಗಳಾದಮೇಲೆ ಥೈರಾಯ್ಡ್ ಟೆಸ್ಟ್ ಮಾಡಿಸಿ, ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಇದ್ರ ಜೊತೆಗೆ ಯಾವ ಆಹಾರ ತಿನ್ನಬೇಕು, ಯಾವ ಆಹಾರ ತಿನ್ನಬಾರ್ದು ಅಂತಲೂ ಹೇಳ್ತೀನಿ. ಫಸ್ಟು ಯಾವ ಆಹಾರ ಒಳ್ಳೆಯದು ಅಂತ ಹೇಳ್ತೀನಿ. ಥೈರಾಯ್ಡ್ ಇರೋರು ಮೆಂತೆಕಾಳು ನೀರು ರೂಪದಲ್ಲಾದರೂ ತೊಗೊಳ್ಳಿ, ಅಥವಾ ಮೆಂತೆಕಾಳು ಪುಡಿ ಮಾಡಿಟ್ಕೊಂಡು ಅದನ್ನು ನಿಮ್ಮ ಆಹಾರದಲ್ಲಿ ಬಳಸಿ. ಮೆಂತೆ ಮುದ್ದೆ ಮಾಡ್ಕೋತಾರಲ್ಲ, ಆ ರೀತಿನಾದರೂ ಮೆಂತೆನ ಹೆಚ್ಚಾಗಿ ಬಳಸಿ.
ಇನ್ನು ಜೀರಿಗೆ, ಓಂ ಕಾಳು, ಶುಂಠಿ, ಸೋಂಪು, ಹಸಿ ಈರುಳ್ಳಿ, ಶುದ್ಧವಾದ ಅರಿಶಿನ, ದಾಲ್ಚಿನ್ನಿ ಚಕ್ಕೆ, ಹುರುಳಿಕಾಳು ತುಂಬ ಒಳ್ಳೆಯದು. ವಾರಕ್ಕೆ ಒಂದು ಸಲನಾದರೂ ಮಾಡ್ಕೊಳ್ತೀನಿ. ಹುರುಳಿಕಾಳು ಬಸ್ಸಾರು ಮಾಡ್ಕೊಳ್ಳಿ ಅಥವಾ ಉಪ್ಸಾರು ಮಾಡ್ಕೊಳ್ಳಿ. ಹುರುಳಿಕಾಳು ಬೇಯಿಸ್ಕೊಂಡು ಆ ನೀರನ್ನ ಕುಡೀರಿ. ಆ ನೀರು ತುಂಬ ಒಳ್ಳೆಯದು. ನೆಕ್ಸ್ಟ್ ಶುದ್ಧವಾದ ನಾಟಿ ಹಸುವಿನ ತುಪ್ಪ ಏಟು ಕೌಗಿ ನಿಮ್ಮ ಆಹಾರದಲ್ಲಿ ಬಳಸಿ. 1 ರಿಂದ 2 ಸ್ಪೂನಷ್ಟು ಬಳಸಿ. ಜೊತೆಗೆ ಸೀಸನಲ್ಲಿ ಸಿಗುವಂಥ ಹಣ್ಣುಗಳು, ಅನ್ಸೀಸನ್ ಫ್ರೂಟ್ಸು, ಫಾರಿನ್ ಫ್ರೂಟ್ಸು, ಡ್ರ್ಯಾಗನ್ ಫ್ರೂಟು, ಕಿವಿ ಫ್ರೂಟು, ಬ್ಲೂಬೆರ್ರಿ, ಎಂತೆಂಥ ಬೆರಿಗಳು ಯಾವುದೂ ಬೇಡ. ನಮ್ಮ ಸುತ್ತಮುತ್ತ ನಮ್ಮ ರಾಜ್ಯದಲ್ಲಿ ಬೆಳೆಯುವಂತಹ ಸೀಸನಲ್ ಹಣ್ಣುಗಳನ್ನ ತಿನ್ನಿ. ಇನ್ನು ಏನು ತಿನ್ನಬಾರ್ದು ಗೊತ್ತಾ? ತುಂಬ ಜನ ಗೊತ್ತು, ಆದರೂ ತಿಂತಾನೇ ಇರ್ತಾರೆ. ಏನು ಅಂದರೆ ಮೈದಾ ಫುಡ್, ಬೇಕ್ರಿ ಫುಡ್, ಫ್ರೈಡ್ ಫುಡ್, ಕರೆದಿರುವಂಥ ಆಹಾರಗಳು, ಸಕ್ಕರೆ ಹೆಚ್ಚಾಗಿ ಬಳಸಬೇಡಿ, ಕೂಲ್ ಡ್ರಿಂಕ್ಸ್ ಕುಡಿಬೇಡಿ, ಧೂಮಪಾನ ಮದ್ಯಪಾನ ಮಾಡಬಾರ್ದು, ಕಾಫಿ ಟೀನ ಕುಡಿಬೇಡಿ. ಮೇಯ್ನಾಗಿ ಅಯೋಡೈಸ್ಡ್ ಸಾಲ್ಟ್ ಅಂತ ಸಿಗುತ್ತಲ್ವ, ಅದನ್ನು ಬಳಸೋಕೆ ಹೋಗಬೇಡಿ ಥೈರಾಯ್ಡ್ ಇರೋರು. ಅದ್ರ ಬದಲು ಸೈಂಧವ ನಮಕ್ ಅಂದರೆ ಸೈಂಧವ ಲವಣ ಅಂತ ಉಪ್ಪು ಸಿಗುತ್ತೆ, ಅಥವಾ ಅನ್ರಿಫೈನ್ಡ್ ಸೀ ಸಾಲ್ಟ್ ಸಿಗುತ್ತೆ. ಇವೆರಡರಲ್ಲಿ ಯಾವುದನ್ನಾದರೂ ಬಳಸಿ. ಅಯೋಡೈಸ್ಡ್ ಸಾಲ್ಟ್ ಮಾತ್ರ ಬೇಡ. ಸೋಯಾ ಪ್ರಾಡಕ್ಟ್ ಸಿಗುತ್ತಲ್ಲ, ಸೋಯಾ ಬೀನ್ಸು, ಸೋಯಾ ಚಂಕ್ಸು, ಸೋಯಾ ಮಿಲ್ಕ್, ಇವ್ಯಾವುದನ್ನು ಬಳಸಬೇಡಿ. ಸೋಯಾ ಪ್ರಾಡಕ್ಟ್ಸ್ನ ಬಳಸೋಕ್ಕೆ ಹೋಗಬೇಡಿ. ಜೊತೆಗೆ ಹೂಕೋಸು, ಎಲೆಕೋಸನ್ನು ಆದಷ್ಟು ಅವಾಯ್ಡ್ ಮಾಡಿ. ತಿನ್ನಲೇಬೇಡಿ ಅಂತಲ್ಲ, ತಿಂಗ್ಳಿಗೆ ಒಂದು ಸಲ ಲಿಮಿಟಲ್ಲಿ ಬೇಕಾದ್ರೆ ತಿನ್ಬೋದು. ಚೆನ್ನಾಗಿ ಬೇಯಿಸ್ಕೊಂಡೇ ತಿನ್ನಬೇಕು. ಹಸಿಯಾಗಿ ಮಾತ್ರ ತಿನ್ನಕ್ಕೆ ಹೋಗಬೇಡಿ. ಫ್ರಿಜ್ಜಲ್ಲಿರುವಂಥ ನೀರನ್ನ ಕುಡಿಬಾರ್ದು. ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿರೋಂಥ ಆಹಾರಗಳನ್ನ ತಿನ್ನಕ್ಕೆ ಹೋಗಬೇಡಿ. ನಿಮ್ಮ ಆಹಾರ ಪದ್ಧತಿನ ಚೇಂಜ್ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಥೈರಾಯ್ಡ್ ಕಡಿಮೆ ಆಗೋಗುತ್ತೆ. ಇದ್ರ ಜೊತೆಗೆ ಮುದ್ರೆಗಳು ಪ್ರಾಕ್ಟೀಸ್ ಮಾಡಿ. ಮುದ್ರೆಗಳ ಬಗ್ಗೆ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. 4 ಮುದ್ರೆಗಳನ್ನ ಒಂದು 5 ನಿಮಿಷ ಪ್ರಾಕ್ಟೀಸ್ ಮಾಡಿ, ಇನ್ನೂ ಬೇಗ ರಿಸಲ್ಟ್ ಬರುತ್ತೆ. ನೆಕ್ಸ್ಟ್ ಯೋಗಾಸನಗಳು. ಮೊದಲನೇದು ಉಷ್ಟ್ರಾಸನ ಅಂದರೆ ಕ್ಯಾಮಲ್ ಪೋಸ್. 2ನೇದು ಲಯನ್ ಪೋಸ್ ಸಿಂಹಾಸನ. 3ನೇದು ಸೇತು ಬಂಧಾಸನ ಅಂದರೆ ಬ್ರಿಡ್ಜ್ ಪೋಸ್. ನೆಕ್ಸ್ಟ್ ಸರ್ವಾಂಗಾಸನ. ಈ 4 ಆಸನಗಳನ್ನ ಪ್ರತಿದಿನ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಪ್ರಾಣಾಯಾಮನ ಪ್ರಾಕ್ಟೀಸ್ ಮಾಡಿ. ನಾನು ಪ್ರಾಣಾಯಾಮ ಹೆಸರುಗಳನ್ನ ಹೇಳ್ತೀನಿ, ಅದನ್ನು ನೀವು ಯೂಟ್ಯೂಬಲ್ಲಿ ಹುಡುಕಿದ್ರೆ ಸಿಗುತ್ತೆ. ಯೋಗ ಗುರುಗಳು ಇರ್ತಾರಲ್ಲ, ಅವ್ರು ಹೇಳ್ಕೊಡ್ತಾರೆ ನೀಟಾಗಿ. ಕರೆಕ್ಟಾಗಿ ವಿಡಿಯೋ ನೋಡಿಕೊಂಡು ಪ್ರಾಕ್ಟೀಸ್ ಮಾಡಿ. ಮೊದಲನೇದು ಉಜ್ಜಯಿ ಪ್ರಾಣಾಯಾಮ, ಕಪಾಲಭಾತಿ ಪ್ರಾಣಾಯಾಮ, ಭ್ರಾಮರಿ ಪ್ರಾಣಾಯಾಮ, ನಾಡಿ ಶೋಧನ ಅಂದರೆ ಅನುಲೋಮ ವಿಲೋಮ ಪ್ರಾಣಾಯಾಮ. ಈ 4 ಪ್ರಾಣಾಯಾಮನ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಅಕ್ಯುಪ್ರೆಷರಲ್ಲಿ 2 ಪಾಯಿಂಟ್ಸ್ ಇದೆ ನೋಡಿ. ಈಗ ಹೆಬ್ಬೆರಳಲ್ಲಿ ಕೆಳಗಡೆ ಪಾಯಿಂಟ್ಸ್ ಇರುತ್ತಲ್ಲ, ಇದನ್ನ ಈ ಥರ ಪ್ರೆಸ್ ಮಾಡಿ. ಈ ಪಾಯಿಂಟ್ಸು ಈ ಥರ ಇಲ್ಲಿಂದ ಇಲ್ಲಿವರೆಗೂ ಹಿಂಗೆ ಚೆನ್ನಾಗಿ ಪ್ರೆಸ್ ಮಾಡಿ. 1 ನಿಮಿಷದವರೆಗೂ ಚೆನ್ನಾಗಿ ಪ್ರೆಸ್ ಮಾಡಿ. ನಂತರ ನೋಡಿ ಈ ಥರ ರೊಟೇಟ್ ಮಾಡಿ. ಹೀಗೆ 1 ನಿಮಿಷದವರೆಗೂ ಮಾಡಿ. ಅದೇ ರೀತಿ ಈ ಕೈಲೂ ಅಷ್ಟೇ ಹಿಂಗೆ ಪ್ರೆಸ್ ಮಾಡಿ. ಕೆಳಗಡೆ ಇಲ್ಲಿಂದ ನೋಡಿ, ಇಲ್ಲಿಂದ ಇಲ್ಲಿವರೆಗೂ ಪ್ರೆಸ್ ಮಾಡಿ. ನಂತರ ಈ ಥರ 1 ನಿಮಿಷದವರೆಗೂ ಮಾಡಬೇಕು. ನೀವು ಅಕ್ಯುಪ್ರೆಷರ್ ಮಾಡಬೇಕಾದ್ರೆ ಖಾಲಿ ಹೊಟ್ಟೆ ಇರಬೇಕು. ಊಟ ಮಾಡಿದ ತಕ್ಷಣ ಮಾಡಬೇಡಿ. ಗರ್ಭಿಣಿ ಸ್ತ್ರೀಯರು ಮಾಡಬೇಡಿ ಅಕ್ಯುಪ್ರೆಷರ್ನ, ಓಕೆನಾ? ಊಟ ಆಗಿ ಅಟ್ಲೀಸ್ಟ್ 3 ಗಂಟೆ ಆಗಿರಬೇಕು. ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್, ಇಲ್ಲಿ ಮಾರ್ಕ್ ಹಾಕಿದ್ದೀನಲ್ವ, ಈ ಪಾಯಿಂಟ್, ಇದನ್ನು ಈ ಥರ ಪ್ರೆಸ್ ಮಾಡಿ. ಇಲ್ಲಿಂದ ಇಲ್ಲಿವರೆಗೂ ಫುಲ್ ಇದು ಥೈರಾಯ್ಡ್ ಪಾಯಿಂಟ್ಸ್, ಥೈರಾಯ್ಡ್ ಗ್ಲ್ಯಾಂಡ್ ಇರುತ್ತೆ. ಹೀಗೆ ಒಂದು 25ರಿಂದ 30 ಸಲ ಪ್ರೆಸ್ ಮಾಡ್ಕೊಳ್ಳಿ. ಪ್ರತಿದಿನ ಮಾಡಿ. ನೀವು ಸುಮ್ಮನೆ ಫ್ರೀಯಾಗಿ ಕೂತಿದ್ದಾಗಲೂ ಮಾಡ್ಬೋದು. ಹೀಗೇನಾದ್ರು ಪ್ರೆಸ್ ಮಾಡ್ಕೊಳ್ಳಿ. ಆ ಥರ ಮಾಡೋಕ್ಕಾಗ್ತಾಯಿಲ್ಲ ಅಂದರೂ ಹೀಗೆ ಪ್ರೆಸ್ ಮಾಡಿ, ಓಕೆನಾ? ಇಷ್ಟು ಪೋರ್ಷನ್ನು ಥೈರಾಯ್ಡ್ ಗ್ಲ್ಯಾಂಡೇ ಇರುತ್ತೆ. ಹೀಗೆ ನೀವು ಒಂದೇ ಕಡೆ ಪ್ರೆಸ್ ಮಾಡೋದಾದರೆ ಈ ಥರ ಪ್ರೆಸ್ ಮಾಡಿ. ಇಲ್ಲಿ ಮಾರ್ಕ್ ಹಾಕಿದ್ದೀನಿ ನೋಡಿ, ಈ ಥರ ಸೇಮ್ ಅದೇ ರೀತಿ 2 ಕೈಲೂ ಮಾಡ್ಕೋಬೇಕು. ನೋಡಿ ಮಾರ್ಕ್ ಹಾಕಿದ್ದೀನಿ. ಹೆಬ್ಬೆರಳಿಂದ ಈ ಥರ ಪ್ರೆಸ್ ಮಾಡಿದ್ರೆ ಚೆನ್ನಾಗಿ ಅಕ್ಯುಪ್ರೆಷರ್ ಆಗುತ್ತೆ. ಈ ಥರ ಮಾಡೋಕ್ಕಾಗ್ತಿಲ್ಲ ಅಂತಂದರೆ ನೋಡಿ ಈ ಥರನಾದ್ರು ಮಾಡ್ಕೋಬೋದು. ಈ ಥರ ಪ್ರೆಸ್ ಮಾಡಿ. 25ರಿಂದ 30 ಸಲ ಪ್ರೆಸ್ ಮಾಡಬೇಕು. 2 ಕೈಯಲ್ಲೂ ಪ್ರೆಸ್ ಮಾಡಬೇಕು. ಖಾಲಿ ಹೊಟ್ಟೆಲೆ ಪ್ರಾಕ್ಟೀಸ್ ಮಾಡಿ, ಒಳ್ಳೆ ರಿಸಲ್ಟ್ ಬರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಧನಿಯಾ ನೀರಿನ ಕಷಾಯ ಕುಡಿಬೇಕು, ಕೊಬ್ಬರಿ ಎಣ್ಣೆ ಅಥವಾ ಹಸಿ ಕೊಬ್ಬರಿ ತಿನ್ನಬೇಕು, ಮಸಾಜ್ ಮಾಡ್ಕೋಬೇಕು. ಈ 3 ಕಂಪಲ್ಸರಿ ಮಾಡಬೇಕು. ಜೊತೆಗೆ ಒಳ್ಳೆಯ ಆಹಾರ, ಯಾವ ಆಹಾರ ತಿನ್ನಬೇಡಿ ಅಂತ ಹೇಳಿದೆ ಅಲ್ವಾ, ಅದನ್ನು ತಿನ್ನಬಾರ್ದು, ಓಕೆ? ನೆಕ್ಸ್ಟ್ ಮುದ್ರೆಗಳ ಬಗ್ಗೆ ಆಲ್ರೆಡಿ ವಿಡಿಯೋ ಇದೆ, ಅದನ್ನು ಕರೆಕ್ಟಾಗಿ ನೋಡಿಕೊಂಡು ಪ್ರಾಕ್ಟೀಸ್ ಮಾಡಿ. ಅದ್ರ ಜೊತೆಗೆ ಆಸನಗಳು, ಪ್ರಾಣಾಯಾಮ, ಅಕ್ಯುಪ್ರೆಷರ್ ಪಾಯಿಂಟ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್, 8 ಸ್ಟೆಪ್ಸ್ ಹೇಳಿದ್ದೀನಿ. ಈ 8 ವಿಧದಲ್ಲಿ ಅಟ್ಲೀಸ್ಟ್ 3 ಟ್ರೈ ಮಾಡಿ,
ಓಕೆನಾ ಫ್ರೆಂಡ್ಸ್, ಈ ವಿಡಿಯೋ ಸ್ವಲ್ಪನಾರು ಯೂಸ್ಫುಲ್ ಅನಿಸ್ತಾ ಹಾಗಾದ್ರೇ ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸಲ್ಲಿ ಯಾರಿಗಾದ್ರೂ ಥೈರಾಯ್ಡ್ ಇದೆಯಾ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಗಂಟೆನ ಜೋರಾಗಿ ಹೊಡೀರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸರ್ವೇ ಜನ ಸುಖಿನೋ ಭವಂತು.